ಅಂತಿಮವಾಗಿ ನಮ್ಮ ಚಾನಲ್ನ ವೀಕ್ಷಕರಿಗೆ, ನಾಡಿನ ಜನತೆಗೆ ಈಗ ಎಚ್ಚೆತ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ. ಸೊ ಎಚ್ಚೆತ್ಕೋಬೇಕು ಏನು ಮಾಡಬೇಕು, ಎಲ್ಲಿಗೆ? ಈಗ ನೀವೇ ಇಡೀ ಹತ್ತತ್ರ 3 ಕೋಟಿ ಜನ ಇದ್ದಾರೆ, 7 ಕೋಟಿ ಜನ ಇದ್ದಾರೆ. 7 ಕೋಟಿ ಜನಕ್ಕೂ ನಾವು ಪರಿಹಾರ ಕೊಡೋಕ್ಕಾಗಲ್ಲ, ನೀವು ಪರಿಹಾರ ಕೊಡೋಕ್ಕಾಗಲ್ಲ. ವಾಟ್ ಈಸ್ ದ ಸೊಲ್ಯೂಷನ್? ಸೊಲ್ಯೂಷನ್ ನಂಬರ್ 1, ಸಿಯಾನ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಂದು ಸುದ್ದಿಗಳನ್ನು ನೋಡ್ತಾ ಇರಿ. ಜೊತೆಗೆ ಈ ಒಂದು ಇಂಟರ್ವ್ಯೂ ಯಾರು ನೋಡ್ತಾ ಇದ್ದೀರಾ, ಒಂದು ವೇಳೆ ನೀವು ವಕೀಲರಾಗಿದ್ದರೆ ದಯವಿಟ್ಟು ನೀವು ನಮ್ಮ ಜೊತೆ ಕೈ ಮಿಲಾಯಿಸಿ. ನಮ್ಮ ನಂಬರ್ ಕೂಡ ಅಲ್ಲಿ ಬರ್ತದೆ, ನೀವು ನಮ್ಮ ಜೊತೆಗೆ ಸೇರ್ಕೋಬೋದು. SIR ಮೇಲೆ ಕಂಪ್ಲೀಟ್ ನೋಟ್ಸ್ ರೆಡಿ ಇದೆ, ನಾನು ನಿಮಗೆ ಕಳಿಸ್ಕೊಡ್ತೀನಿ PDF ಅಲ್ಲಿ. ಅದರ ಜೊತೆಗೆ ನೀವು ನಿಮ್ಮ ತಾಲೂಕಿನಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ, ನಿಮ್ಮ ಗ್ರಾಮದಲ್ಲಿ ಪ್ರತಿಯೊಂದು ಕಡೆ ಮೊದಲು ನಿಮ್ಮ ಮನೆಯಿಂದ ಆರಂಭ ಮಾಡಿ, ನಿಮಗೆ ಗೊತ್ತಿರುವಂಥ ಪ್ರತಿಯೊಬ್ಬ ಜನರಿಗೂ ಕೂಡ ಸಹಾಯ ಮಾಡುವ ಕೆಲಸವನ್ನು ಆರಂಭ ಮಾಡಿ. ನಾವು ಪ್ರತಿಯೊಬ್ಬರಿಗೂ ಕೂಡ ಹೆಗಲಿಗೆ ಹೆಗಲು ನಿಂತಾಗ ಮಾತ್ರ ಈ ಸಮಸ್ಯೆಗಳನ್ನ ಫೇಸ್ ಮಾಡೋಕ್ಕೆ ಸಾಧ್ಯ ಇದೆ, ಇಲ್ಲಾಂದರೆ ಆಗೋದಿಲ್ಲ. ಹಾಗಾಗಿ ಒಂದು ಯುನೈಟೆಡ್ ಎಫರ್ಟ್ಸ್ 100% ರಿಸಲ್ಟ್. ಈಗ ಮೇಸ್ತ್ರಿಯವರು ಹೇಳಿದ್ರು, ಈಗ ವಕೀಲರ ಪಾತ್ರ ಬಹಳ ದೊಡ್ಡದು ಅಂತ ನಾವು ಸಾಕಷ್ಟು ಹೇಳ್ತಾ ಇದ್ದೀವಿ. ಮತ್ತು ಮಹಾತ್ಮ ಗಾಂಧಿಯವರು ಕೂಡ ಬ್ಯಾರಿಸ್ಟರ್ ಆಗಿದ್ದರು. ಸ್ವತಂತ್ರ ಕಾಲದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಬೇಕಾದ್ರೆ ಅತಿ ಹೆಚ್ಚು ಜನ ಪಾಲ್ಗೊಂಡಿದ್ದು, ಅತಿ ಹೆಚ್ಚು ಆ ಚಳುವಳಿನ ಲೀಡ್ ಮಾಡಿದ್ದು ವಕೀಲರು. ಇವತ್ತು ಕೂಡ SIR ಮೂಲಕ 100 ಕೋಟಿ ಜನರನ್ನ ಈ ದೇಶದಿಂದ ತೆಗೆದಾಕ್ತಕ್ಕಂಥ ಮತ್ತು ಅವ್ರನ್ನ ನಾಗರಿಕರೇ ಅಲ್ಲ ಅಂತ ವ್ಯವಸ್ಥೆನ ಮಾಡ್ತಕ್ಕಂಥ ಈ ಹೋರಾಟಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕಾಗಿದೆ. ಅದರಲ್ಲೂ ವಕೀಲರ ಪಾತ್ರ ಬಹಳ ದೊಡ್ಡದು. ಸೊ ಮೇಸ್ತ್ರಿಯವರು ಮುಂದೆ ಬಂದರೆ ನಾವು ಬಂದಿದ್ದೀವಿ. ದಯವಿಟ್ಟು ಮನೆ ಬಿಟ್ಟು ಬನ್ನಿ. ನಿಮ್ಮ ಜಮೀನು, ನಿಮ್ಮ ಆಸ್ತಿ, ಅಂತಸ್ತು, ನಿಮ್ಮ ಅಸ್ತಿತ್ವ ಯಾವುದೂ ಇರೋದಿಲ್ಲ. ಎಚ್ಚೆತ್ಕೊಳ್ಳಿ, ದಯವಿಟ್ಟು ನಿದ್ದೆ ಮಾಡಬೇಡಿ. ಮತ್ತು ಧರ್ಮ, ಜಾತಿ ಹೆಸರಲ್ಲಿ ನಿಮ್ಮನ್ನು ನಿದ್ದೆ ಮಾಡಿ ಡ್ರಗ್ಸ್ ಓಡಿಸಿ ನಿಮ್ಮನ್ನು ಮಲಗಿಸ್ತಾರೆ. ಎಚ್ಚೆತ್ಕೊಳ್ಳಿ. ಕೆಲವೇ ವರ್ಷಗಳಷ್ಟೇ ನಿಮಗೆ ಅಸ್ತಿತ್ವ ಇದೆ. ಎಚ್ಚೆತ್ಕೊಳ್ಳಿ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.